ಮಿತ್ರರೇ ನಮಸ್ಕಾರ. ಮಿತ್ರರೇ, ಭಾರತ ಮತ್ತು ಪಾಕಿಸ್ತಾನದ ನಡುವೆ ಒಂದು ಘೋರ ಯುದ್ಧವೇ ಸಂಭವಿಸಿ ಬಿಡುತ್ತೆ. ಈ ಬಾರಿ ಭಾರತ ಖಂಡಿತವಾಗ್ಲೂ ಪಾಕಿಸ್ತಾನವನ್ನು ಹೆಡೆಮುರಿ ಕಟ್ಟುತ್ತೆ ಅಂತ ಎಲ್ಲರೂ ಭಾವಿಸಿದ್ರು, ಅದಕ್ಕೆ ಬೆಂಬಲವನ್ನು ಕೂಡ ಕೊಟ್ಟಿದ್ರು. ಆದರೆ ಇದ್ದಕ್ಕಿದ್ದಂತೆ ಯುದ್ಧ ವಿರಾಮ ಘೋಷಣೆಯಾಗಿದೆ. ಭಾರತ ಸರ್ಕಾರದ ನಿರ್ಧಾರದ ಬಗ್ಗೆ ಅನೇಕರಿಗೆ ಅಚ್ಚರಿ ಮೂಡಿದೆ, ಕೆಲವರಿಗೆ ಸಿಟ್ಟು ಬಂದಿದೆ. ಕೆಲವರಂತೂ ಈ ನಿರ್ಧಾರ ಸರಿಯಿಲ್ಲ, ನಾವು POKಯನ್ನು ವಶಕ್ಕೆ ಪಡಿಬೇಕಿತ್ತು, ನಮಗೊಂದು ಸುವರ್ಣಾವಕಾಶ ಇತ್ತು, ಇಂತಹ ಸಂದರ್ಭದಲ್ಲಿ ಯುದ್ಧ ವಿರಾಮವನ್ನು ಯಾಕೆ ಘೋಷಣೆ ಮಾಡಿದ್ದು, ಹೀಗೆ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಯುದ್ಧ ವಿರಾಮಕ್ಕೆ ಅಂಗಲಾಚಿ ಬೇಡಿಕೆ ಇಟ್ಟಿದ್ದಂತಹ ಪಾಕಿಸ್ತಾನ ರಾತ್ರೋರಾತ್ರಿ ಮತ್ತೆ ಡ್ರೋನ್ ಮೂಲಕ ದಾಳಿ ಮಾಡಿದೆ. ಹಾಗಾದ್ರೆ ಮುಂದೇನಾಗತ್ತೆ? ಯುದ್ಧ ಮತ್ತೆ ಆರಂಭಗೊಳ್ಳುತ್ತಾ ಅಥವಾ ಇದೇ ಯುದ್ಧ ವಿರಾಮ ಹಾಗೆ ಕಂಟಿನ್ಯೂ ಆಗತ್ತಾ? ಭಾರತದ ನಿಲುವೇನು? ಭಾರತ ಯಾಕೋಸ್ಕರವಾಗಿ ಯುದ್ಧ ವಿರಾಮಕ್ಕೆ ಒಪ್ಪಿಗೆಯನ್ನು ಸೂಚಿಸಿತು? ಅಮೆರಿಕ ಏನ್ ಮಾಡ್ತು? ಚೀನಾ ಏನ್ ಮಾಡ್ತು? ಭಾರತ ಯುದ್ಧ ವಿರಾಮಕ್ಕೆ ಒಪ್ಪಿಗೆಯನ್ನು ಸೂಚಿಸಿದ್ದು ಭಾರತದ ದೌರ್ಬಲ್ಯವೋ ಅಥವಾ ಭಾರತದ ತಂತ್ರಗಾರಿಕೆಯೋ? ಇದೆಲ್ಲ ವಿಚಾರವಾಗಿ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆದಂತಹ ಮಾಹಿತಿಯನ್ನು ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಪಾಕಿಸ್ತಾನದ ಹಣೆ ಬರಹವೆಷ್ಟು? ಅವರು ಯಾವತ್ತೂ ಕೂಡ ನೇರವಾಗಿ ಯುದ್ಧಕ್ಕೆ ಬರೋದೇ ಇಲ್ಲ. ಅವರು ಕುತಂತ್ರದ ಮೂಲಕವಾಗಿ ಭಾರತವನ್ನು ಸೋಲಿಸಬೇಕು ಅಂತ 1947ರಿಂದ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. 1971ರ ಯುದ್ಧ ಇರಬಹುದು, 1999ರ ಕಾರ್ಗಿಲ್ ವಾರ್ ಇರಬಹುದು. ಪ್ರತಿ ಬಾರಿಯೂ ಕೂಡ ಪಾಕಿಸ್ತಾನ ಬಹಳ ಉತ್ಸಾಹದಲ್ಲಿ ಬರೋದೇನೋ ಸತ್ಯ, ಆದರೆ ಅದು ಹಿಂಬಾಗಿಲ ಮೂಲಕವಾಗಿ ಬಂದಿರುವಂತಹದ್ದು. ಯಾವಾಗ ಭಾರತ ಸರಿಯಾಗಿ ಏಟ್ ಕೊಡೋದಕ್ಕೆ ನಿಂತುಕೊಳ್ಳುತ್ತೋ ಕೈಕಾಲು ಹಿಡ್ಕೊಂಡ್ಬಿಡ್ತಾರೆ. ಅಯ್ಯೋ, ನಮ್ಮದು ಬಡ ದೇಶ, ನಿಮ್ಮಂತಹ ದೊಡ್ಡ ದೇಶದವ್ರು ಹೊಡೆದ್ರೆ ನಾವು ತಡೆದುಕೊಳ್ಳೋದಕ್ಕೆ ಸಾಧ್ಯವಾ, ನಮ್ಮನ್ನು ರಕ್ಷಿಸಿ ಅಂತ ಒಂದು ಅಮೆರಿಕ ಬಳಿಯಲ್ಲಿ ಕೇಳ್ಕೊಳ್ತಾರೆ, ರಷ್ಯಾ ಬಳಿಯಲ್ಲಿ ಕೇಳ್ಕೊಳ್ತಾರೆ, ಇಲ್ಲ ಚೀನಾದ ಕೈಕಾಲು ಹಿಡಿತಾರೆ. ಅಂತಿಮವಾಗಿ ಭಾರತದ ಮುಂದೆ ಬಂದು ಶರಣಾಗ್ತಾರೆ. ಮೇ 10ನೇ ತಾರೀಕು ಆಗಿರುವಂತಹದ್ದು ಕೂಡ ಇದೆ. ಮಿತ್ರರೇ, ಪಾಕಿಸ್ತಾನ ಕನಸಿನಲ್ಲೂ ಅಂದ್ಕೊಂಡಿರಲಿಲ್ಲ ಭಾರತ ಈ ಪರಿಯಾಗಿ ನಮಗೆ ಹೊಡೆಯುತ್ತೆ ಅಂತ. ಯಾಕೆಂದರೆ ಭಾರತ ಮೇ 9ನೇ ತಾರೀಕು ರಾತ್ರಿ ಪಾಕಿಸ್ತಾನಕ್ಕೆ ಏಟು ಕೊಟ್ಟಿದೆಯಲ್ಲ, ಅದೇನು ಸಣ್ಣ ಪುಟ್ಟ ಏಟಲ್ಲ. ಅವರು IMFನಿಂದ ಎಷ್ಟು ಸಾಲ ಪಡೆದಿದ್ದಾರೋ ಅಷ್ಟೂ ಸಾಲವನ್ನು ತನ್ನ ಮಿಲಿಟರಿ ಇನ್ಫ್ರಾಸ್ಟ್ರಕ್ಚರನ್ನು ರೀಬಿಲ್ಡ್ ಮಾಡೋದಕ್ಕೆ ಬಳಸ್ಕೊಂಡ್ರೂ ಸಾಕಾಗೋದಿಲ್ಲ. ಅಷ್ಟರ ಮಟ್ಟಿಗೆ ಭಾರತ ಹಾನಿ ಮಾಡಿದೆ. ಒಟ್ಟು 8 ಏರ್ ಬೇಸನ್ನು ಭಾರತ ಉಡಾಯಿಸಿದೆ. ಅದರಲ್ಲೂ ರಾವಲ್ಪಿಂಡಿ ಅಂತಹ ದೊಡ್ಡ ಏರ್ ಬೇಸ್ಗೆ ಆದಂಥ ಹಾನಿ ಇದೆಯಲ್ಲ, ಹೇಳತೀರದು. ಹೀಗಾಗಿ ಪಾಕಿಸ್ತಾನಕ್ಕೆ ಅನಿವಾರ್ಯ ಸ್ಥಿತಿ ನಿರ್ಮಾಣ ಆಗ್ಬಿಡ್ತು. ಭಾರತ ಇದೇ ರೀತಿಯಾಗಿ ಮುನ್ನುಗ್ಗಿದ್ದೆ ಆದರೆ ಕೆಲವೇ ದಿನಗಳಲ್ಲಿ ಪಾಕಿಸ್ತಾನದ ಸರ್ವನಾಶ ಆಗಿ ಹೋಗುತ್ತೆ. ಪಾಕಿಸ್ತಾನದ ಬಳಿ ಇರುವಂತಹದ್ದೇ 40 ಏರ್ ಬೇಸ್ಗಳು ಈಗಾಗಲೇ 7-8 ಡ್ಯಾಮೇಜ್ ಆಗಿಬಿಟ್ಟಿದೆ. ಇನ್ನೊಂದು 2 ದಿನ ದಾಳಿ ಮಾಡಿದ್ರೆ ಇನ್ನೆಲ್ಲ ಏರ್ ಬೇಸ್ಗಳು ಕೂಡ ಹಾನಿಯಾಗುತ್ತೆ. ಪಾಕಿಸ್ತಾನದ ಎಲ್ಲ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಕೂಡ ಭಾರತ ಕೊಲ್ಯಾಪ್ಸ್ ಮಾಡುತ್ತೆ. ಹೀಗಾಗಿ ಪಾಕಿಸ್ತಾನಕ್ಕೆ ಮುಂದೆ ಯಾವುದೇ ಆಪ್ಷನ್ ಇರಲಿಲ್ಲ. ಇದೇ ಕಾರಣದಿಂದ ಪಾಕಿಸ್ತಾನ ಭಾರತದ ಮುಂದೆ ಶರಣಾಗತಿಯಾಗಿ ಅವರು ಯುದ್ಧ ವಿರಾಮಕ್ಕೆ ಬೇಡಿಕೆ ಸಲ್ಲಿಸುವಂತಹ ಪರಿಸ್ಥಿತಿ ಬಂತು. ಮೊದಲಿಗೆ ಅವರು ಅಮೆರಿಕ ಮೂಲಕವಾಗಿ ಬಂದರು, ಅಮೆರಿಕ ಮೂಲಕ ಬೇಡಿಕೆಯನ್ನು ಸಲ್ಲಿಸಿದ್ರು. ಆದರೆ ಭಾರತ ಅದನ್ನು ರಿಜೆಕ್ಟ್ ಮಾಡಿತು. ನಾವು ಯಾವ ಕಾರಣಕ್ಕೂ ಕೂಡ ಥರ್ಡ್ ಪಾರ್ಟಿ ಇಂಟರ್ವೆನ್ಷನ್ ಅನ್ನು ಒಪ್ಪೋದಿಲ್ಲ, ಈ ಸಂದೇಶವನ್ನು ಭಾರತ ಸ್ಪಷ್ಟವಾಗಿ ಕೊಡ್ತು. ಅದಾದ ಬಳಿಕ ಅಮೆರಿಕ ಬಹಳ ಸ್ಪಷ್ಟವಾಗಿ ಪಾಕಿಸ್ತಾನಕ್ಕೆ ಹೇಳ್ತು, ನೀವೇ ಕರೆ ಮಾಡಿ ಭಾರತದ ಮುಂದೆ ಯುದ್ಧ ವಿರಾಮಕ್ಕೆ ಬೇಡಿಕೆಯನ್ನು ಸಲ್ಲಿಸಿ, ಅವರನ್ನು ಒಪ್ಪಿಸುವಂತಹ ಜವಾಬ್ದಾರಿ ನನ್ನದು ಅಂತ ಹೇಳಿ ಅಮೆರಿಕ ಹೇಳ್ತು. ಇದೇ ಕಾರಣದಿಂದ ಪಾಕಿಸ್ತಾನದ DGMO ಮೇ 10ನೇ ತಾರೀಕು ಮಧ್ಯಾಹ್ನ 3:35ಕ್ಕೆ ಭಾರತದ DGMOಗೆ ಕಾಲ್ ಮಾಡ್ತಾರೆ. DGMO ಅಂತಂದ್ರೆ ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್, ಅಂದ್ರೆ ಸೈನ್ಯದ ಒಂದು ಭಾಗ. ಅವರು ನಿಮಗೆ ನೆನಪಿರಲಿ, ಪಾಕಿಸ್ತಾನದ ಸರ್ಕಾರದಿಂದ ಯಾರೇ ಕಾಲ್ ಮಾಡಿದ್ರೂ ಕೂಡ ಭಾರತ ಇದಕ್ಕೆ ಒಪ್ಕೊಳ್ತಾ ಇರಲಿಲ್ಲ. ಯಾಕೆಂದ್ರೆ ಪಾಕಿಸ್ತಾನ ಸರ್ಕಾರ ಯುದ್ಧ ಮಾಡುವಂತಹದ್ದಲ್ಲ, ಪಾಕಿಸ್ತಾನದಲ್ಲಿ ಯುದ್ಧವನ್ನು ನಿರ್ಣಯ ಮಾಡುವಂತಹದ್ದು ಸೇನೆ. ಹೀಗಾಗಿ ಸೇನೆಯೇ ಭಾರತಕ್ಕೆ ಕಾಲ್ ಮಾಡಿ ಹೇಳ್ತಾ ಇದೆ, ನಮಗೆ ಯುದ್ಧ ವಿರಾಮ ಬೇಕು, ನಾವು ಒಂದು ರೀತಿಯಲ್ಲಿ ಸೋತು ಶರಣಾಗಿದ್ದೀವಿ ಎನ್ನುವ ಹಂತಕ್ಕೆ ಪಾಕಿಸ್ತಾನ ಮಾತನಾಡ್ತಲ್ಲ. ಆ ಸಂದರ್ಭದಲ್ಲಿ ಭಾರತ ಕೂಡ ಒಂದಷ್ಟು ಷರತ್ತುಗಳನ್ನು ವಿಧಿಸಿ ಯುದ್ಧ ವಿರಾಮಕ್ಕೆ ಒಪ್ಪಿಗೆಯನ್ನು ಸೂಚಿಸಿತು. ಹೀಗಾಗಿ ನಿನ್ನೆ ಸಂಜೆ ಅಂದ್ರೆ ಮೇ 10ನೇ ತಾರೀಕು ಸಂಜೆ 5 ಗಂಟೆಯಿಂದ ಎರಡೂ ದೇಶಗಳು ಯುದ್ಧ ವಿರಾಮವನ್ನು ಘೋಷಣೆ ಮಾಡಿದ್ವು. ಪಾಕಿಸ್ತಾನ ಮತ್ತೆ ಕದನ ವಿರಾಮವನ್ನು ರಾತ್ರಿ ಉಲ್ಲಂಘನೆ ಮಾಡಿತು. ಅದು ಯಾಕೆ, ಏನಾಯಿತು ಮುಂದೆ ಹೇಳ್ತೀನಿ. ಆದರೆ ಪಾಕಿಸ್ತಾನದ ಈ ಮನವಿಯನ್ನು ಭಾರತ ಯಾಕೆ ಒಪ್ಕೊಳ್ತು? ಅಂತಹ ಅನಿವಾರ್ಯತೆ ಏನಿತ್ತು? ನಾವು ಗೆಲುವಿನ ಹಂತದಲ್ಲಿದ್ವಿ, ಹೀಗೆ ಕೆಲವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಜೊತೆಗೆ ನೆಹರು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಮೊದಲ ಯುದ್ಧ ಆಯ್ತಲ್ಲ, ಆ ಸಂದರ್ಭದಲ್ಲಿ ಯುದ್ಧ ವಿರಾಮವನ್ನು ಘೋಷಣೆ ಮಾಡಿದ್ದಕ್ಕೆ ಈಗಿನ ಸನ್ನಿವೇಶವನ್ನು ಹೋಲಿಸ್ತಾ ಇದ್ದಾರೆ. ಮಿತ್ರರೇ, ನೆಹರು ಘೋಷಣೆ ಮಾಡಿದ್ದಕ್ಕೂ ಈಗಿನ ಸ್ಥಿತಿಗೂ ಹೋಲಿಸೋದಕ್ಕೆ ಸಾಧ್ಯ ಇಲ್ಲ. ಭಾರತ ಯುದ್ಧ ಗೆಲ್ತಿರುವಂತಹ ಸಂದರ್ಭದಲ್ಲಿ ಯುದ್ಧ ವಿರಾಮವನ್ನು ಘೋಷಣೆ ಮಾಡಿದ್ದು ನೆಹರು. ಅದು ಸ್ವಯಂ ಘೋಷಣೆ. ಪಾಕ್ ಮಂಡಿಯೂರಿ ಬೇಡಿಕೊಂಡಿದ್ದಕ್ಕೋಸ್ಕರವಾಗಿ ನೆಹರು ಘೋಷಣೆ ಮಾಡಿದ್ದಲ್ಲ. ನೆಹರು ಮನಸ್ಸಿನಲ್ಲಿ ಬಂತು ಯುದ್ಧ ವಿರಾಮವನ್ನು ಘೋಷಣೆ ಮಾಡಬೇಕು ಅಂತ, ನೆಹರು ಏಕಾಏಕಿಯಾಗಿ ಯುದ್ಧ ವಿರಾಮವನ್ನು ಘೋಷಣೆ ಮಾಡಿದ್ರು. ಆದರೆ ಮಿತ್ರರೇ, ಈಗ ಪರಿಸ್ಥಿತಿ ಹಾಗಿರಲಿಲ್ಲ. ಪಾಕಿಸ್ತಾನವೇ ಮಂಡಿಯೂರಿ ಬೇಡ್ಕೊಳ್ತಾ ಇದೆ, ನಮ್ಮ ಬಳಿಯಲ್ಲಿ ಯುದ್ಧ ಮಾಡುವಂತಹ ತಾಕತ್ತಿಲ್ಲ, ನಾವು ಶರಣಾಗಿದ್ದೀವಿ ಹೀಗಂತ ಪಾಕಿಸ್ತಾನ ಹೇಳ್ತಾ ಇದೆ. ಅವರು ನೇರವಾಗಿ ಕರೆ ಮಾಡಿ ಹೇಳಿದ್ದಾರೆ. ಆ ಸಂದರ್ಭದಲ್ಲಿ ಭಾರತ ಯುದ್ಧವನ್ನು ಮುಂದುವರಿಸೋದಕ್ಕೆ ಸಾಧ್ಯವೇ ಇರಲಿಲ್ಲ. ಇದಕ್ಕೊಂದು ಟೆಕ್ನಿಕಲಿ ಕಾರಣ ಇದೆ. ಮಿತ್ರರೇ, ನಾವು ಯಾವತ್ತೂ ಕೂಡ ನಮ್ಮ ಬುರುಡೆ ಗಟ್ಟಿ ಇದೆ ಅಂತೇಳಿ ಬಂಡೆ ಕುಟ್ಕೊಳ್ಳುವಂತಹ ಕೆಲಸ ಮಾಡಬಾರದು. ಇಲ್ಲಿ ಶಕ್ತಿಗಿಂತಲೂ ಯುಕ್ತಿ ಪ್ರದರ್ಶನ ಬಹಳ ಮುಖ್ಯವಾಗುತ್ತೆ.
ಪಾಕಿಸ್ತಾನ ಅಮೆರಿಕದ ಮುಂದೆ ಹೇಳಿದೆ, ಚೈನಾದ ಮುಂದೆ ಹೇಳಿದೆ, ನಾವು ಭಾರತ ವಿಧಿಸುವಂತಹ ಷರತ್ತುಗಳಿಗೆ ಬದ್ಧ ಇದ್ದೀವಿ, ನಮಗೆ ಯುದ್ಧ ವಿರಾಮ ಬೇಕು, ನಾವು ಯುದ್ಧವನ್ನು ಕಂಟಿನ್ಯೂ ಮಾಡೋದಕ್ಕೆ ಇಷ್ಟಪಡ್ತಾ ಇಲ್ಲ, ನಾವು ಬಹಳ ಸಂಕಷ್ಟದಲ್ಲಿದ್ದೀವಿ, ಹೀಗಂತ ಅವರು ಅಮೆರಿಕದ ಮುಂದೆ ಬೇಡಿಕೆ ಇಟ್ಟಿದ್ದಾರೆ, ಚೈನಾ ಮುಂದೂ ಕೂಡ ಅದನ್ನೇ ಹೇಳಿದ್ದಾರೆ. ಇಂತಹ ಸಂದರ್ಭದಲ್ಲಿ ಭಾರತ ನಾವು ಯುದ್ಧ ಮಾಡ್ತೀವಿ ಅಂತ ಹೇಳಿದ್ದೆ ಆದರೆ ಮುಂದಾಗುವಂತಹ ಎಲ್ಲಾ ಪರಿಣಾಮಗಳಿಗೆ ಭಾರತವೇ ಜವಾಬ್ದಾರಿ ಆಗಿರಬೇಕಾಗತ್ತೆ. ಅಮೆರಿಕ ಸಂಪೂರ್ಣವಾಗಿ ಭಾರತದ ಪಕ್ಷವನ್ನು ತೊರೆಯುತ್ತೆ. ಮಿತ್ರರೇ, ನಿಮಗೆ ನೆನಪಿರಲಿ, ಪಾಕಿಸ್ತಾನ ಕೂಡ ಒಂದು ಅಣ್ವಸ್ತ್ರ ರಾಷ್ಟ್ರ. ನಾಳೆ ಭಾರತ ಏನಾದರೂ ಪಾಕಿಸ್ತಾನದಾದ್ಯಂತ ದಾಳಿ ಮಾಡ್ತು ಅಂತ ಅಂದುಕೊಳ್ಳಿ. ಇವತ್ತು ಅವರೊಂದು 7-8 ಏರ್ಬೇಸ್ಗಳನ್ನು ಧ್ವಂಸ ಮಾಡಿದ್ದಾರೆ, ಇನ್ನೊಂದು 10-20 ಏರ್ಬೇಸ್ಗಳನ್ನು ಧ್ವಂಸ ಮಾಡ್ತಾರೆ. ಇಡೀ ಪಾಕಿಸ್ತಾನ ಸೋಲಿನ ಭೀತಿಯಲ್ಲಿರುತ್ತೆ. ಅಂತಹ ಸಂದರ್ಭದಲ್ಲಿ ಪಾಕಿಸ್ತಾನ ಡೆಸ್ಪರೇಟ್ಗೆ ಒಳಗಾಗಿ ಅವರು ಅಣ್ವಸ್ತ್ರವನ್ನು ಪ್ರಯೋಗ ಮಾಡುವಂತಹ ಸಾಧ್ಯತೆಗಳಿರುತ್ತೆ. ಆಗ ಇಡೀ ವಿಶ್ವ ಪಾಕಿಸ್ತಾನದ ಪರವಾಗಿರುತ್ತೆ ಹೊರತು ಭಾರತದ ಪರವಾಗಿ ಮಾತನಾಡೋದಿಲ್ಲ. ಯಾಕೆಂದರೆ ಪಾಕಿಸ್ತಾನ ಶರಣಾಗತಿಯನ್ನು ಬಯಸಿತ್ತು. ಅವರು ಕೈಲಾಗದೇ ಇದ್ದಂತಹ ಸಂದರ್ಭದಲ್ಲಿ ದೇಶದ ಉಳಿವಿಗೋಸ್ಕರವಾಗಿ ಅಣ್ವಸ್ತ್ರವನ್ನು ಪ್ರಯೋಗ ಮಾಡಿದ್ದಾರೆ ಅಂತ ಪಾಶ್ಚಿಮಾತ್ಯ ದೇಶಗಳು ಮಾತನಾಡ್ತವೆ. ನಿಮಗೆಲ್ಲ ಗೊತ್ತು ಅವರು ಎಂತಹ ದೊಡ್ಡ ಉಸುರುವಳ್ಳಿಗಳು ಅಂತ. ಈ ಪರಿಸ್ಥಿತಿಯನ್ನು ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡಿರುವಂತಹ ಭಾರತ ಸರ್ಕಾರ ಇಲ್ಲಿ ತಂತ್ರಗಾರಿಕೆಯನ್ನು ಮಾಡಿದೆ. ಯುದ್ಧ ವಿರಾಮಕ್ಕೆ ಒಪ್ಪಿಗೆಯನ್ನು ಸೂಚಿಸುವಂತಹದ್ದು ನಮ್ಮ ದೌರ್ಬಲ್ಯ ಆಗೋದಿಲ್ಲ, ನಮ್ಮ ಯುಕ್ತಿ ಅಥವಾ ನಮ್ಮ ಬುದ್ಧಿವಂತಿಕೆ ಆಗುತ್ತೆ ಅಂತ ಭಾರತ ಸರ್ಕಾರ ಯೋಚನೆ ಮಾಡಿದೆ. ಇದೊಂದು ಕಾರಣ. ಇದರ ಜೊತೆಗೆ ಮಿತ್ರರೇ, ಈ ಇಡೀ ಯುದ್ಧ ಇತ್ತಲ್ಲ, ಇದು ಚೀನಾದ ಚಿತಾವಣೆ ಎನ್ನುವಂತಹ ಅನುಮಾನ ಭಾರತ ಸರ್ಕಾರಕ್ಕೆ ಮೊದಲಿನಿಂದಲೂ ಕೂಡ ಇತ್ತು. ಯಾಕೆಂತಂದ್ರೆ ಇಡೀ ವಿಶ್ವದಲ್ಲಿ ಟ್ರೇಡ್ ವಾರ್ ನಡೀತಾ ಇದೆ. ಟ್ರಂಪ್ ಅವರು ಟ್ಯಾರಿಫ್ ಮೇಲೆ ಟ್ಯಾರಿಫ್ ಘೋಷಣೆ ಮಾಡ್ತಾ ಇದ್ದಾರೆ. ಇದರಿಂದ ನೇರವಾಗಿ ಸಂಕಷ್ಟ ಅನುಭವಿಸ್ತಾ ಇರುವಂತಹದ್ದು ಚೈನಾದಿಂದ ಸದ್ಯ ಅನೇಕ ಅಮೆರಿಕದ ಕಂಪನಿಗಳು ಕಾಲ್ ಕೀಳುವಂತಹ ಹಂತದಲ್ಲಿದ್ದಾವೆ. ಯುರೋಪ್ನ ಕಂಪನಿಗಳು ಕೂಡ ಹೌದು. ಇಂತಹ ಪರಿಸ್ಥಿತಿಯಲ್ಲಿ ಅವರೆಲ್ಲರ ಆಯ್ಕೆ ಭಾರತ ಆಗಿದೆ. ಉದಾಹರಣೆಗೆ ನಿಮಗೆ ಹೇಳಬೇಕು ಅಂತಂದ್ರೆ 2026ರಲ್ಲಿ ಆಪಲ್ ಕಂಪನಿ ತನ್ನ ಕಂಪನಿಯನ್ನ ಚೈನಾದಿಂದ ಸಂಪೂರ್ಣವಾಗಿ ಭಾರತಕ್ಕೆ ಶಿಫ್ಟ್ ಮಾಡೋದಕ್ಕೆ ನಿರ್ಧಾರ ಮಾಡಿದೆ. ಆಪಲ್ ಕಂಪನಿಯ ಅಷ್ಟೂ ಉತ್ಪಾದನೆ ಭಾರತದಲ್ಲಾಗತ್ತೆ. ಇದೇನು ಸಣ್ಣ ಪುಟ್ಟ ವಿಚಾರವಲ್ಲ. ಇಂತಹ ನಡೆಗಳು ಚೀನಾಗೆ ಬಹಳ ದೊಡ್ಡ ಆಘಾತವನ್ನು ಕೊಟ್ಟಿತ್ತು. ಚೈನಾ ಇವತ್ತಿಗೂ ಸಹ ಭಾರತವನ್ನ ತನ್ನ ಪ್ರಬಲ ಪ್ರತಿಸ್ಪರ್ಧಿಯಾಗಿ ನೋಡ್ತಾ ಇರುವಂತಹದ್ದು. ಭಾರತ ಇದೇ ವೇಗದಲ್ಲಿ ಬೆಳೆದ್ರೆ ನಮಗಿಂದಲ್ಲ ನಾಳೆ ಬಹಳ ದೊಡ್ಡ ಮಟ್ಟದಲ್ಲಿ ಕಾಂಪಿಟೇಷನ್ ಕೊಡ್ತಾರೆ ಅಂತ ಚೈನಾ ಭಾವಿಸುತ್ತೆ. ಹೀಗಾಗಿ ಭಾರತವನ್ನ ತಡೆಯೋದಕ್ಕೆ ಅವರು ಅನೇಕ ರೀತಿಯಲ್ಲಿ ಪ್ರಯತ್ನ ಮಾಡ್ತಾ ಇದ್ರು. ಸದ್ಯ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಈ ಯುದ್ಧ ಆರಂಭ ಆಯ್ತಲ್ಲ, ಆ ಸಂದರ್ಭದಲ್ಲಿ ಚೈನಾ ನಡೆದುಕೊಂಡ ರೀತಿಯ ಬಗ್ಗೆಯೂ ಕೂಡ ಭಾರತ ಸರ್ಕಾರಕ್ಕೆ ಅನೇಕ ಅನುಮಾನಗಳಿದೆ. ಚೈನಾ ಬಹಳಷ್ಟು ಪ್ರಮಾಣದಲ್ಲಿ ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರವನ್ನು ಪೂರೈಕೆ ಮಾಡ್ತು, ಪಾಕಿಸ್ತಾನಕ್ಕೆ ಬೆಂಬಲವನ್ನು ಘೋಷಿಸಿತು. ಒಂದು ಕಡೆ ತೊಟ್ಲು ತೂಗುವ ಕೆಲಸ, ಇನ್ನೊಂದು ಕಡೆ ಮಗು ಚಿವುಟುವ ಕೆಲಸ, ಎರಡನ್ನೂ ಕೂಡ ಚೈನಾ ಮಾಡ್ತಾ ಇತ್ತು. ಅಂದ್ರೆ ಭಾರತದಲ್ಲಿ ಅಸ್ಥಿರತೆಯ ನಿರ್ಮಾಣ ಚೈನಾದ ಉದ್ದೇಶವಾಗಿತ್ತು. ಭಾರತದಲ್ಲಿ ಯಾವ ಕಾರಣಕ್ಕೂ ಕೂಡ ವಿದೇಶಿ ನೇರ ಬಂಡವಾಳದ ಹೂಡಿಕೆ ಬರಬಾರದು, ಭಾರತ ಒಂದು ಯುದ್ಧಗ್ರಸ್ತ ಅಸ್ಥಿರ ದೇಶ ಅನ್ನುವಂಥ ಸಂದೇಶ ಇಡೀ ವಿಶ್ವಕ್ಕೆ ಹೋಗಬೇಕು ಅಂತ ಚೈನಾ ಹಾತೊರಿತಾ ಇತ್ತು. ಇದನ್ನೆಲ್ಲ ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡಿದ್ದಂತಹ ಕೇಂದ್ರ ಸರ್ಕಾರ ಪಾಕಿಸ್ತಾನವೇ ಯುದ್ಧ ವಿರಾಮಕ್ಕೆ ಬೇಡಿಕೆ ಸಲ್ಲಿಸಿದಂತಹ ಈ ಸಂದರ್ಭದಲ್ಲಿ ನಾವು ಒಪ್ಕೊಳ್ಳೋದರಲ್ಲಿ ಏನೂ ತಪ್ಪಿಲ್ಲ. ಯಾಕಂದರೆ ಕೆಲವೊಂದಷ್ಟು ವಿಚಾರಗಳಲ್ಲಿ ಭಾರತಕ್ಕೆ ಬಹಳ ದೊಡ್ಡ ವಿಜಯ ಸಿಕ್ಕಿದೆ. ಭಾರತ ಈ ಸಂದರ್ಭದಲ್ಲಿ ಕೆಲ ಷರತ್ತುಗಳನ್ನು ಕೂಡ ವಿಧಿಸಿದೆ. ಈ ಹಿಂದೆ ಭಾರತ ರಾಜತಾಂತ್ರಿಕವಾಗಿ ಏನೇನು ತೀರ್ಮಾನ ಕೈಗೊಂಡಿದೆ ಅದು ಯಾವುದೂ ಕೂಡ ಕ್ಯಾನ್ಸಲ್ ಆಗೋದಿಲ್ಲ. ಉದಾಹರಣೆಗೆ ಸಿಂಧೂ ನದಿ ನೀರು ಹಂಚಿಕೆ ಒಪ್ಪಂದ. ಈಗ ಯುದ್ಧ ವಿರಾಮ ಘೋಷಣೆ ಆಗಿದ್ರೂ ಕೂಡ ಸಿಂಧೂ ನದಿ ನೀರು ಹಂಚಿಕೆ ಒಪ್ಪಂದವನ್ನು ಭಾರತ ಸರ್ಕಾರ ಸಸ್ಪೆಂಡ್ ಮಾಡಿದೆಯಲ್ಲ, ಅದು ಹಾಗೆ ಮುಂದುವರಿಯುತ್ತೆ. ನಾವು ಹಳೆಯ ಒಪ್ಪಂದವನ್ನು ಮುಂದುವರಿಸೋದಿಲ್ಲ. ಇದನ್ನು ಭಾರತ ಅಮೆರಿಕಾಗೂ ಸ್ಪಷ್ಟವಾಗಿ ಹೇಳಿದೆ, ಚೈನಾಗೂ ಕೂಡ ಸ್ಪಷ್ಟವಾಗಿ ಹೇಳಿದೆ. ಎರಡನೇದಾಗಿ ಭಾರತ ಕೈಗೊಂಡಂತಹ ಇನ್ನೊಂದು ದೊಡ್ಡ ನಿರ್ಧಾರ, ಭಾರತದಲ್ಲಿ ಇನ್ಮುಂದೆ ಎಲ್ಲೇ ಉಗ್ರಗಾಮಿ ಚಟುವಟಿಕೆ ಆದರೂ ಕೂಡ ಭಾರತ ಅದನ್ನು ಆಕ್ಟ್ ಆಫ್ ವಾರ್ ಅಂತ ಪರಿಗಣಿಸುತ್ತೆ. ನಮ್ಮ ನಾಗರಿಕರ ಮೇಲೆ ಏನೇ ದಾಳಿ ಆದರೂ ಕೂಡ ಅದಕ್ಕೆ ನಮ್ಮ ಸೈನಿಕರು ಉತ್ತರ ಕೊಡ್ತಾರೆ. ಇದು ಭಾರತ ಸರ್ಕಾರದ ಅತ್ಯಂತ ಬೋಲ್ಡ್ ಆದಂತಹ ನಿರ್ಧಾರ. ಯಾಕೆ ಅಂತಂದ್ರೆ ಇವತ್ತೇನು ಆಪರೇಷನ್ ಸಿಂಧೂರವನ್ನು ಮಾಡಿದೀವಿ, ಇದಕ್ಕೆ ನಾವು ಮುಕ್ತವಾದ ಅವಕಾಶ ಇಟ್ಕೊಂಡಿದ್ವಿ. ಪೆಹಲ್ಗಾಮ್ನಲ್ಲಿ ಆದಂತಹ ಅಟ್ಯಾಕ್ ಇನ್ನೆಲ್ಲೋ ಮುಂಬೈನಲ್ಲೂ ಆಗಬಹುದು, ಗುಜರಾತ್ನಲ್ಲೂ ಆಗಬಹುದು, ರಾಜಸ್ಥಾನದಲ್ಲೂ ಆಗಬಹುದು. ಅಂತಹ ಸಂದರ್ಭದಲ್ಲಿ ಭಾರತ ಏನು ವಿಶ್ವ ಸಮುದಾಯವನ್ನು ಕೇಳಿ ಹೊಡಿಬೇಕಾಗಿಲ್ಲ. ಇವತ್ತೇ ಭಾರತ ಬಹಳ ಸ್ಪಷ್ಟವಾಗಿ ಒಂದು ಪಾಲಿಸಿಯನ್ನು ಅಡಾಪ್ಟ್ ಮಾಡಿಕೊಂಡಿದೆ. ಭಾರತದಲ್ಲಿ ಎಲ್ಲೇ ಉಗ್ರವಾದ ಆದರೂ ಕೂಡ ಅದಕ್ಕೆ ನೇರ ಕಾರಣ ಪಾಕಿಸ್ತಾನ ಆಗಿರುತ್ತೆ. ಅದು ಪ್ರೂವ್ ಆಗ್ತಿದ್ದ ಹಾಗೆ ನಾವು ನುಗ್ಗಿ ಹೊಡಿತೀವಿ, ಇದು ನಮ್ಮ ಪಾಲಿಸಿ. ಇಸ್ರೇಲ್ ಕೂಡ ಒಂದು ಸ್ವತಂತ್ರ ದೇಶವಾದ ಬಳಿಕ ಅವರೊಂದು ಪಾಲಿಸಿಯನ್ನು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಅದೇನು ಗೊತ್ತಾ, ಇಸ್ರೇಲ್ ಯಾರ ಮೇಲೂ ಯುದ್ಧಕ್ಕೆ ಹೋಗೋದಿಲ್ಲ, ಅವರು 1 ಇಂಚು ಭೂಮಿಯನ್ನು ಕೂಡ ಕಬಳಿಸೋದಕ್ಕೆ ಯತ್ನ ಮಾಡೋದಿಲ್ಲ. ಆದರೆ ಅವರ ಮೇಲೆ ಯುದ್ಧ ಮಾಡಿದಂತಹ ಸಂದರ್ಭದಲ್ಲಿ ಅವರು ಓಡಿಸ್ಕೊಂಡು ಹೋಗ್ತಾರೆ. ಎಲ್ಲಿವರೆಗೆ ಓಡಿಸ್ಕೊಂಡು ಹೋಗ್ತಾರೋ ಅದಷ್ಟು ಪ್ರದೇಶವನ್ನು ತನ್ನ ಹಿಡಿತದಲ್ಲಿಟ್ಕೊಳ್ಳುತ್ತೆ. ಅದನ್ನು ಇಸ್ರೇಲ್ ವಾಪಸ್ ಕೊಡೋದಿಲ್ಲ. ಇದು ಇಸ್ರೇಲ್ನ ಪಾಲಿಸಿ. ಇಸ್ರೇಲ್ ಮೇಲೆ ಯುದ್ಧ ಮಾಡೋದಕ್ಕೆ ಬಯಸುವಂತಹ ರಾಷ್ಟ್ರಗಳು ಇದಕ್ಕೆ ಸಿದ್ಧವಾಗೇ ಯುದ್ಧ ಮಾಡಬೇಕು. ಈಗಲೂ ಕೂಡ ಅಷ್ಟೇ ಮಿತ್ರರೇ, ಪಾಕಿಸ್ತಾನ ಭಾರತದೊಳಗೆ ಉಗ್ರರನ್ನ ಕಳುಹಿಸಿ ಉಗ್ರ ಕೃತ್ಯವನ್ನ ಮಾಡಿಸೋದಾದ್ರೆ ಮುಂಚಿತವಾಗಿ ಅವರು ಸಿದ್ಧವಾಗಿರಬೇಕಾಗತ್ತೆ. ಭಾರತ ಮುಂದೆ ಯುದ್ಧ ಮಾಡುತ್ತೆ, ಸೈನಿಕ ಕಾರ್ಯಾಚರಣೆಯನ್ನು ಮಾಡುತ್ತೆ. ಇದು ಪಾಕಿಸ್ತಾನಕ್ಕೆ ಮೊದಲೇ ಗೊತ್ತಿರುತ್ತೆ, ಜೊತೆಗೆ ಇಡೀ ವಿಶ್ವಕ್ಕೂ ಕೂಡ ಗೊತ್ತಿರುತ್ತೆ. ಅಮೆರಿಕ ಇದನ್ನು ಒಪ್ಕೊಂಡಿದೆ. ಮಾತುಕತೆ ವೇಳೆ ಅಮೆರಿಕಾಗೆ ಭಾರತ ಬಹಳ ಸ್ಪಷ್ಟವಾದಂತಹ ಸಂದೇಶವನ್ನು ಕೊಟ್ಟಿದೆ, ನಾವು ಈ ರೀತಿಯಾಗಿ ಟ್ರೀಟ್ ಮಾಡ್ತೀವಿ ಅಂತ.
ಹೀಗಾಗಿ ಮಿತ್ರರೇ, ರಾಜತಾಂತ್ರಿಕವಾಗಿ ಭಾರತ ಬಹಳ ದೊಡ್ಡ ನಿರ್ಧಾರವನ್ನ, ಬಹಳ ಸರಿಯಾದ ನಿರ್ಧಾರವನ್ನೇ ಕೈಗೊಂಡಿದೆ. ಯಾರೆಲ್ಲ ಹೇಳ್ತಾ ಇದ್ದಾರೆ ಭಾರತ POKಯನ್ನು ವಶಕ್ಕೆ ಪಡಿಬೇಕಾಗಿತ್ತು, ಗೋಲ್ಡನ್ ಆಪರ್ಚುನಿಟಿ, ಮೋದಿ ಕೈ ಚೆಲ್ಬಿಟ್ರು, ಮೋದಿಯ ಬಗ್ಗೆ ಅಪಸ್ವರ ಎತ್ತುತ್ತಾ ಇದ್ದಾರೆ, ನಾವು ಈ ಬಾರಿ ನಿರ್ಣಾಯಕ ಯುದ್ಧವನ್ನ ಮಾಡಲೇಬೇಕಾಗಿತ್ತು, ಹೀಗೆಲ್ಲ ಕೆಲವರು ಹೇಳ್ತಾರೆ. ಆದ್ರೆ ಮಿತ್ರರೇ, ಪರಿಸ್ಥಿತಿ ಇವತ್ತು ಹಾಗಿಲ್ಲ. ಯುದ್ಧ ವಿರಾಮ ಬಯಸಿದ ಬಳಿಕವೂ ಕೂಡ ಒಂದು ಅಣ್ವಸ್ತ್ರ ರಾಷ್ಟ್ರದ ಮೇಲೆ ಯುದ್ಧ ಮುಂದುವರಿಸುವಂತಹದ್ದು ಅಷ್ಟು ಈಸಿಯ ವಿಚಾರವೇ ಅಲ್ಲ. ಅದಕ್ಕೂ ಕೆಲವರು ಹೇಳ್ತಾರೆ 1999ರಲ್ಲಿ ನಾವು ಯುದ್ಧ ಮಾಡಿರಲಿಲ್ವಾ, ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲೂ ಕೂಡ ಅಣ್ವಸ್ತ್ರ ರಾಷ್ಟ್ರವೇ ಆಗಿದ್ವು. ಕಾರ್ಗಿಲ್ ಯುದ್ಧ ಒಂದು ಲೋಕಲ್ ಯುದ್ಧ, ಅದೇನು ಇಡೀ ದೇಶಕ್ಕೆ ವಿಸ್ತಾರವಾದಂತಹ ಯುದ್ಧ ಅಲ್ವೇ ಅಲ್ಲ. ಅಲ್ಲಿ ಅಣುಬಾಂಬ್ ಹಾಕುವಂತ ಪ್ರಶ್ನೆಯೇ ಉದ್ಭವಿಸ್ತಾ ಇರಲಿಲ್ಲ. ಆದ್ರೆ ಮಿತ್ರರೇ, ಈ ಆಪರೇಷನ್ ಸಿಂಧೂರದ ಬಳಿಕ ಉದ್ಭವವಾದಂತಹ ಟೆನ್ಷನ್ ಇದೆಯಲ್ಲ, ಇಡೀ ಪಾಕಿಸ್ತಾನಕ್ಕೆ ವಿಸ್ತರಣೆ ಆಗಿತ್ತು. ಭಾರತದ ಎಲ್ಲ ಗಡಿ ರಾಜ್ಯಗಳಲ್ಲೂ ಕೂಡ ಯುದ್ಧದ ಭೀತಿ ಇತ್ತು. ಪಾಕಿಸ್ತಾನ ಎಲ್ಲ ಕಡೆಯಲ್ಲೂ ದಾಳಿ ಮಾಡೋದಕ್ಕೆ ಯತ್ನ ಮಾಡ್ತಾ ಇತ್ತು. ಭಾರತವೂ ಕೂಡ ಪಾಕಿಸ್ತಾನದಾದ್ಯಂತ ನುಗ್ಗಿ ಹೊಡೆದಿದೆ. ಲಾಹೋರಿಂದ ಹಿಡಿದು ಕರಾಚಿಯನ್ನ ಕೂಡ ಭಾರತ ತಲುಪಿತ್ತು. ಅಂದ್ರೆ ಇಷ್ಟು ವಿಸ್ತಾರವಾದಂತಹ ಯುದ್ಧದಲ್ಲಿ ಏನು ಬೇಕಾದರೂ ಆಗಬಹುದು. ಹೀಗಾಗಿ ಭಾರತ ಎಲ್ಲ ರೀತಿಯಲ್ಲೂ ಲೆಕ್ಕಾಚಾರ ಹಾಕಿಯೇ ಪಾಕಿಸ್ತಾನದ ಯುದ್ಧ ವಿರಾಮ ಬೇಡಿಕೆಯನ್ನು ಒಪ್ಪಿಕೊಂಡಿರುವಂತಹದ್ದು, ಅವರ ಶರಣಾಗತಿಯನ್ನು ಸ್ವೀಕರಿಸಿರುವಂತಹದ್ದು. ಆದ್ರೆ ಪಾಕಿಸ್ತಾನ ಯುದ್ಧ ವಿರಾಮಕ್ಕೆ ಬೇಡಿಕೆ ಸಲ್ಲಿಸಿತು, ಭಾರತದ ಮುಂದೆ ಮಂಡಿಯೂರಿ ಶರಣಾಯಿತು. ಇದೆಲ್ಲ ಆಗ್ತಿದ್ದ ಹಾಗೆ ಮತ್ತೆ ಯಾಕೆ ಡ್ರೋನ್ ಅನ್ನು ಹಾರಿಬಿಡ್ತು? ಯಾಕೋಸ್ಕರವಾಗಿ ಅವರು ಕದನ ವಿರಾಮವನ್ನ ಉಲ್ಲಂಘನೆ ಮಾಡಿದ್ರು? ಇದಕ್ಕೆ ಭಾರತದ ರಿಯಾಕ್ಷನ್ ಏನಾಗಿರುತ್ತೆ? ಈ ಪ್ರಶ್ನೆಯನ್ನ ಕೇಳಿದ್ರೆ ಈಗಾಗಲೇ ವಿದೇಶಾಂಗ ಇಲಾಖೆಯ ಕಾರ್ಯದರ್ಶಿಯಾಗಿರುವಂತಹ ವಿಕ್ರಮ್ ಮಿಸ್ತ್ರಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಪಾಕಿಸ್ತಾನದ ಕದನ ವಿರಾಮ ಉಲ್ಲಂಘನೆಯನ್ನ ಭಾರತ ಖಂಡಿಸ್ತಾ ಇದೆ. ಇದಕ್ಕೆ ಉತ್ತರ ಕೊಡೋದಕ್ಕೆ ನಮ್ಮ ಸೇನೆ ಸರ್ವಸನ್ನದ್ಧವಾಗಿದೆ. ನಮ್ಮ ಸೇನೆಗೆ ಮುಕ್ತ ಅವಕಾಶವನ್ನ ಕೊಡಲಾಗಿದೆ. ಅಂದ್ರೆ ಪಾಕಿಸ್ತಾನಕ್ಕೆ ಯಾವುದೇ ರೂಪದಲ್ಲಿ ಬೇಕಾದರೂ ನಮ್ಮ ಸೇನೆಯೇ ಉತ್ತರ ಕೊಡಬಹುದು. ಟಿಟ್ ಫಾರ್ ಟ್ಯಾಟ್ ಇದ್ದೇ ಇರುತ್ತೆ ಅಂತ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಪಾಕಿಸ್ತಾನ ಯಾಕೋಸ್ಕರವಾಗಿ ಯುದ್ಧ ವಿರಾಮ ಘೋಷಣೆ ಆದ ಬಳಿಕವೂ ಕೂಡ ಡ್ರೋನ್ಗಳನ್ನು ಹಾರಿಬಿಡ್ತು ಅಂತ ಕೇಳೋದಾದ್ರೆ, ಪಾಕಿಸ್ತಾನದ ಸೇನೆಗೂ ಪಾಕಿಸ್ತಾನದ ಸರ್ಕಾರಕ್ಕೂ ಸಾಕಷ್ಟು ಗೊಂದಲ ಇದೆ. ಇದಿಷ್ಟು ಮಾತ್ರ ಅಲ್ಲ, ಪಾಕಿಸ್ತಾನದ ಸೇನೆಯ ಒಳಗೂ ಕೂಡ ಸಾಕಷ್ಟು ಬಿರುಕಿದೆ. ಪಾಕಿಸ್ತಾನ ಸೇನೆಯ ಒಂದು ಗುಂಪು ಈಗಲೂ ಕೂಡ ಯುದ್ಧವನ್ನ ಬಯಸ್ತಾ ಇದೆ. ಅವರಿಗೆ ಪಾಕಿಸ್ತಾನಕ್ಕಾದಂತಹ ಹಿನ್ನಡೆಗೆ ಪ್ರತೀಕಾರವನ್ನ ತೀರಿಸಿಕೊಳ್ಳುವಂತಹ ಬಯಕೆ ಇದೆ. ಇನ್ನೊಂದು ಗುಂಪು ಹೇಳ್ತಾ ಇದೆ, ಭಾರತದೊಂದಿಗೆ ನಾವು ಯುದ್ಧ ಮಾಡಿದ್ದೆ ಆದ್ರೆ ಸರ್ವನಾಶ ಆಗ್ತೀವಿ ಅಂತ. ಅವರ ನಡುವೆ ಇರುವಂತಹ ಸಂಘರ್ಷದ ಕಾರಣದಿಂದಾಗಿ ಅವರು ಯುದ್ಧ ವಿರಾಮವನ್ನು ಉಲ್ಲಂಘನೆ ಮಾಡಿದ್ದಾರೆ. ಇದು ಹೀಗೆ ಮುಂದುವರಿಯುತ್ತಾ ಗೊತ್ತಿಲ್ಲ, ಏನ್ ಬೇಕಾದರೂ ಆಗಬಹುದು. ನಾಳೆ DGMO ನಡುವೆ ಮಾತುಕತೆ ನಡೆಯುತ್ತಾ? ಆದ್ರೂ ಆಗಬಹುದು, ಆಗದೆ ಇದ್ರೂ ಇರಬಹುದು. ಆದ್ರೆ ಭಾರತಕ್ಕಂತೂ ಮುಕ್ತವಾದಂತಹ ದಾರಿ ಇದೆ. ಯಾಕಂದ್ರೆ ಈಗ ಅಮೆರಿಕ ಕೂಡ ಪಾಕಿಸ್ತಾನದ ಪರವಾಗಿ ನಿಂತ್ಕೊಳ್ಳೋದಿಲ್ಲ. ಅಮೆರಿಕ ಒತ್ತಡದ ಕಾರಣದಿಂದಾಗಿ ಭಾರತ ಕದನ ವಿರಾಮಕ್ಕೆ ಒಪ್ಪಿಗೆಯನ್ನು ಸೂಚಿಸಿತ್ತು. ಈಗ ಅಮೆರಿಕದ ಮಾತಿಗೆ ಪಾಕಿಸ್ತಾನವೇ ಬೆಲೆ ಕೊಟ್ಟಿಲ್ಲ, ಅವರೇ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿದ್ರು ಅಂತಂದ್ರೆ ನಾಳೆ ಭಾರತ ಯಾವ ಪ್ರಮಾಣದ ಪ್ರಹಾರವನ್ನ ಮಾಡಿದ್ರೂ ಕೂಡ ಅಮೆರಿಕ ಅದನ್ನು ತಡೆಯೋದಕ್ಕೆ ಬರೋದಿಲ್ಲ. ಚೈನಾ ಕೂಡ ಮಾತನಾಡುವಂತಹ ಬಾಯಿಯನ್ನು ಕಳೆದುಕೊಳ್ಳುತ್ತೆ. ನಿನ್ನೆ ಕೂಡ ಪಾಕಿಸ್ತಾನ ಕದನ ವಿರಾಮವನ್ನು ಉಲ್ಲಂಘನೆ ಮಾಡ್ತಲ್ಲ, ಆ ಸಂದರ್ಭದಲ್ಲಿ ನಮ್ಮ ಭದ್ರತಾ ಸಲಹೆಗಾರರಾದಂತಹ ಅಜಿತ್ ದೋವಲ್ ಅವರು ಚೀನಾದ ವಿದೇಶಾಂಗ ಸಚಿವರಾದಂತಹ ವಾಂಗಿಗೆ ಕರೆ ಮಾಡ್ತಾರೆ. ಬಹಳ ಸ್ಪಷ್ಟ ಶಬ್ದಗಳಲ್ಲಿ ಹೇಳಿದ್ದಾರೆ, ಪಾಕಿಸ್ತಾನ ಕದನ ವಿರಾಮ ಉಲ್ಲಂಘನೆಯನ್ನ ಮುಂದುವರೆಸಿದ್ದೇ ಆದ್ರೆ ಸರ್ವನಾಶಕ್ಕೆ ಸಿದ್ಧ ಆಗಬೇಕು ಅಂತ. ಒಟ್ನಲ್ಲಿ ಭಾರತ ಎಲ್ಲ ಹಂತದಲ್ಲೂ ಕೂಡ ಮೇಲುಗೈಯನ್ನ ಸಾಧಿಸಿದೆ. ನೀವು ಯಾರು ಕೂಡ ಅದರ ಬಗ್ಗೆ ಅನುಮಾನವನ್ನ ಇಟ್ಟುಕೊಳ್ಳೋದೇ ಬೇಡ. ಭಾರತಕ್ಕಿದೊಂದು ಐತಿಹಾಸಿಕ ಕ್ಷಣ. ನೀವು ಯಾರು ಕೂಡ ಅನುಮಾನವನ್ನ ಇಟ್ಕೊಳ್ಬೇಡಿ. ಭಾರತ ಇವತ್ತಿನ ಮಟ್ಟಿಗೆ ಏನ್ ತೀರ್ಮಾನ ಕೈಗೊಳ್ಳಬೇಕಿತ್ತೋ ಅದನ್ನ ಬಹಳ ಸ್ಪಷ್ಟವಾಗಿ ತೆಗೆದುಕೊಂಡಿದೆ. ಅದು ಸೂಕ್ತವಾಗಿದೆ ಕೂಡ. ಮಿತ್ರರೇ, ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ